ಟೆಕ್ಕಿ ಶರ್ಮಿಳಾ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾವುದೇ ಕ್ಲೂ ಇಲ್ಲದ ಕೇಸ್ ಟ್ರೇಸ್ ಆಗಿದ್ದೆ ರಣರೋಚಕ. ಆ ಒಂದು ಫೋನ್ ಸಿಮ್ನಿಂದ ಹಂತಕ ಲಾಕ್ ಆಗಿದ್ದಾನೆ. ನೋಡಿ, ಟೆಕ್ಕಿ ಶರ್ಮಿಳಾ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಯಾವುದೇ ಕ್ಲೂ ಇಲ್ಲದ ಕೇಸ್ ಟ್ರೇಸ್ ಆಗಿದ್ದೆ ರೋಚಕ. ದಗದಗಿಸಿದ ಮನೆ ಪಕ್ಕದಲ್ಲೇ ಇದ್ದ ಕ್ರಿಮಿನಲ್ ಕರ್ನಲ್ ಆ ಒಂದು ಫೋನ್ ಸಿಮ್ನಿಂದ ಹಂತಕ ಲಾಕ್ ಆಗಿದ್ದಾನೆ. ಟೆರೆಸ್ ಮೂಲಕ ಹೋಗಿ ಶರ್ಮಿಳಾಗೆ ಕಾಟ ಕೊಟ್ಟಿದ್ದ. ಅನುಚಿತ ವರ್ತನೆಗೆ ಪ್ರತಿರೋಧ ತೋರಿದ್ದಕ್ಕೆ ಕೊಂದೇ ಬಿಟ್ಟಿದ್ದ ಪಾಪಿ. 18 ವರ್ಷದ ಕರ್ನಲ್ ಕುರೈನಿಂದ 34 ವರ್ಷದ ಶರ್ಮಿಳಾ ಕೊಲೆಯಾಗಿತ್ತು. ದಿಂಬಿನಿಂದ ಉಸಿರುಗಟ್ಟಿಸಿ ಕಿಚನ್ನಲ್ಲಿ ಟೆಕ್ಕಿ ಶರ್ಮಿಳಾ ಹತ್ಯೆ ಮಾಡಿದ್ದ. ಸಾಕ್ಷಿ ಸಿಗಬಾರದು ಅಂತ ರೂಮ್ನಲ್ಲಿ ಹಾಕಿ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದ. ಹತ್ಯೆ ಮಾಡಿ 1 ವಾರ ಪಕ್ಕದ ಮನೆಯಲ್ಲೇ ಇದ್ದ ಹಂತಕ. ಎಸ್, ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ, ಈತನೇ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ನೋಡೋಣ ಬನ್ನಿ. ಟೆಕ್ಕಿ ಶರ್ಮಿಳಾ ಸಾವು ಇದೀಗ ಸ್ಫೋಟಕ ಟ್ವಿಸ್ಟ್ ಒಂದನ್ನ ಪಡ್ಕೊಂಡಿರುವಂಥದ್ದು. ಮೊದಲಿಗೆ ಆ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅದು ಕೇವಲ ಒಂದು ಮನೆಯಲ್ಲಿ ಬಿದ್ದಂಥ ಬೆಂಕಿಯಿಂದ ಟೆಕ್ಕಿ ಶರ್ಮಿಳಾ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದರೆ ದಿನ ಕಳೆದಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಆದ ನಂತರದಲ್ಲಿ ಇದೊಂದು ಕೊಲೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರುವಂಥದ್ದು. ಇನ್ನು ವಿಚಿತ್ರ ಏನಂದ್ರೆ, ಶರ್ಮಿಳಾ ವಾಸ ಇದ್ದಂತಹ ಪಕ್ಕದ ಬಿಲ್ಡಿಂಗ್ ನಲ್ಲೇ ಇದ್ದಂತಹ ಕರ್ನಲ್ ಎಂಬಾತ ಏನಿದ್ದಾನೆ, 18 ವರ್ಷ 3 ತಿಂಗಳ ಒಂದು ಆಸ್ಪಾಸಿನ ಯುವಕ ಏನಿದ್ದಾನೆ, ಆತನೇ ಈ ಒಂದು ಕೊಲೆಯ ಆರೋಪಿ ಅಂತಾನೂ ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಈಗ ನಾವು ಕೂಡ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀವಿ. ಈಗ ದೃಶ್ಯದಲ್ಲಿ ಸಹ ನೀವು ನೋಡ್ತಾ ಇದ್ರೆ, ಈ ಒಂದು ಬಿಲ್ಡಿಂಗ್ ಏನಿದೆ, ಈಗ ನಾವು ನಿಂತಿರುವಂತಹ ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಆರೋಪಿ ಕರ್ನಲ್ ವಾಸ ಇರ್ತಾನೆ. ಇಲ್ಲಿ ವಾಸ ಇರುವಂತವನು ಆಗಾಗ ಈ ಒಂದು ಮಹಡಿಗೆ ಬರ್ತಾ ಇರ್ತಾನೆ. ಈಗ ಈ ಒಂದು ಡೋರ್ ಏನ್ ಕಾಣ್ತಿದೆ, ಪಕ್ಕದ ಡೋರು, ಅಲ್ಲಿರುವಂತ ಫಸ್ಟ್ನೇ ಫ್ಲೋರ್ ನಲ್ಲಿ ಶರ್ಮಿಳಾ ವಾಸ ಇರ್ತಾರೆ. ಅವರು ಟೆಕ್ಕಿ 34 ವರ್ಷ. ಸೊ ಈಗ ಅವರು ಮದುವೆ ಆಗಿಲ್ಲ, ಹೀಗಾಗಿ ಇಲ್ಲೇ ವಾಸ ಇರ್ತಾರೆ. ಅವತ್ತು ಕೂಡ ಎಂದಂತೆ ಅವರು ಕೂಡ ಮಾತಾಡ್ಸಿದ್ದಾರೆ. ಅಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಇಬ್ರು ಮಾತನಾಡುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ಈತ ಟೆರೆಸ್ ಮೇಲೆ ನೀರ್ ಆಫ್ ಮಾಡೋದಕ್ಕೆ ಮತ್ತೆ ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಬರ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆಗಾಗ ಮಾತಾಡಿಸುವಂತದ್ದು, ಕೆಲವೊಂದು ಸ್ವಲ್ಪ ಮಟ್ಟಿನ ಪರಿಚಯ ಅಂತಾನೆ ಹೇಳ್ಬೋದು. ಆ ಒಂದು ಪರಿಚಯ ಇದ್ದಿದ್ರಿಂದಾಗಿ ಅವತ್ತು ಕೂಡ ಈತ ಸಾಕಷ್ಟು ದಿನದಿಂದ ಆಕೆಯನ್ನು ಅಬ್ಸರ್ವ್ ಮಾಡಿರ್ತಾನೆ. ಆಕೆ ಒಬ್ಳೇ ಇರೋದು ಕೂಡ ನೋಡಿರ್ತಾನೆ. ಆದ್ರೆ ಈತನಿಗೆ ಏನ್ ಅನ್ಸತ್ತೋ ಇದೇ ತಿಂಗಳ ಜನವರಿ 3ನೇ ತಾರೀಕು ರಾತ್ರಿ ಏಕಾಏಕಿ ಆಕೆಯನ್ನ ಹಿಂದೆಯಿಂದ ತಪ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾನೆ. ತಕ್ಷಣ ಆಕೆ ಕೂಡ ಒಂದ್ ರೀತಿ ಶಾಕ್ ಆಗುತ್ತೆ. ಅದನ್ನ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾಳೆ. ನೀನ್ ಯಾಕೆ ಈ ರೀತಿಯಾಗಿ ಮಾಡ್ತಿದ್ಯ ಅಂತ. ಆಗ ತಕ್ಷಣ ಆತ ಗೊತ್ತಾಗ್ಬಿಡತ್ತೋ, ಹೊರಗಡೆ ಕಿರ್ಚ್ಬಿಡ್ತಾಳೋ ಅಂತ ಹೇಳಿ ಈತ ಏನ್ ಮಾಡ್ತಾನೆ, ತಕ್ಷಣ ಆಕೆಗೆ ಹಲ್ಲೆ ಮಾಡ್ತಾನೆ. ಫಸ್ಟ್ ಈಗ ಆಕೆನ ತಳ್ತಿದ್ದಂಗೆ ಆಕೆ ಕೂಡ ಕೆಳಗ್ ಬೀಳ್ತಾಳೆ ಹಾಲ್ ಅಲ್ಲಿ. ಆನಂತರ ಆಕೆನ ಬೆಡ್ರೂಮ್ಗೂ ಕೂಡ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅತ್ಯಾಚಾರ ಮಾಡಿದ ಒಂದು ಆರೋಪ ಇರುವಂತದ್ದು. ಸೊ ಈಗ ಅದು ರಿಪೋರ್ಟ್ ಬಂದ ನಂತರ ಅದು ಗೊತ್ತಾಗತ್ತೆ ಆ ಅತ್ಯಾಚಾರ ಆಗಿದೆಯೋ ಇಲ್ಲ ಅಂತ ಹೇಳಿ. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ತನ್ನ ಕೆಲಸ ಮುಗಿಸ್ತಾನೆ. ಆಕೆನ ದಿಮ್ನಿಂದ ಮುಖಕ್ಕೆ ಮುಚ್ಚಿ ಕೊಲೆ ಮಾಡ್ತಾನೆ. ಆ ನಂತರ ಆಕೆಗೆ ಏಕಾಏಕಿ ಬೆಂಕಿಯನ್ನು ಕೂಡ ಹಾಕಿ ಅಲ್ಲಿದ್ದಂತ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಸುಡುವಂತ ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಎಲ್ಲಾ ರೀತಿಯಾದಂತ ಎವಿಡೆನ್ಸ್ ಸುಟ್ರೆ ನಾನು ಬಚಾವ್ ಆಗ್ಬೋದು ಅಂತ ಹೇಳಿ. ಯಾಕಂದ್ರೆ ಈತ ಕೂಡ PUC ಓದ್ತಿರ್ತಾನೆ, ಮತ್ತೆ ಸೈನ್ಸ್ ಸ್ಟೂಡೆಂಟ್ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಸೊ ಈಗ ಬೆಂಕಿ ಹಾಕಿದ್ರೆ ಪ್ರತಿಯೊಂದು ನಾಶ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ವಿಚಾರಗಳು ಕೂಡ ಆತನ ತಲೆಯಲ್ಲಿತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ. ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿ ಆನಂತರ ಇಲ್ಲಿಂದ ಪರಾರಿ ಆಗ್ತಾನೆ. ಆನಂತರ ಅಕ್ಕಪಕ್ಕದವರು ಎಲ್ಲರೂ ನೋಡಿದಂತ ಸಂದರ್ಭದಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿ ತಕ್ಷಣ ಪೊಲೀಸ್ಗೆ ಮಾಹಿತಿಯನ್ನು ಕೊಡ್ತಾರೆ. ಯಾವಾಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೋ ಪೊಲೀಸಿಗೆ ಆಗ ಒಂದೊಂದು ವಿಚಾರಗಳು ಗೊತ್ತಾಗುತ್ತೆ. ಈತ ಆಕೆಯ ಮೊಬೈಲಿಗೆ ಸಿಮ್ ಕಾರ್ಡ್ ಕೂಡ ಹಾಕಿದಾನೆ ಅನ್ನೋ ಮಾಹಿತಿ ಇದೆ. ಮತ್ತೆ ಒಂದು ಅರ್ಧದಿಂದ 3/4 ಗಂಟೆ ಕೂಡ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದಾನೆ ಅಂತಾನು ಇದೆ. ಟವರ್ ಡಂಪ್ ನೋಡಿದಂತ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅಲ್ಲಿ ಈತ ಸಿಮ್ ಕಾರ್ಡ್ ಹಾಕಿರೋದು ಗೊತ್ತಾಗುತ್ತೆ. ತಕ್ಷಣ ಆತನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ತಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈತನೇ ಆಕೆಯ ಮೇಲಿದ್ದಂತ ವ್ಯಾಮೋಹದಿಂದ ಈ ರೀತಿಯಾದಂತ ಕೃತ್ಯ ಮಾಡಿದಾನೆ ಅಂತ ಹೇಳಿ. ಇನ್ನು ಆಕೆಗೂ ಈತನಿಗೂ 16 ವರ್ಷ ಡಿಫರೆನ್ಸ್ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಟೆಕ್ಕಿ ಶರ್ಮಿಳಾ ಸಾವು ಇದೀಗ ಸ್ಫೋಟಕ ಟ್ವಿಸ್ಟ್ ಒಂದನ್ನ ಪಡ್ಕೊಂಡಿರುವಂಥದ್ದು. ಮೊದಲಿಗೆ ಆ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅದು ಕೇವಲ ಒಂದು ಮನೆಯಲ್ಲಿ ಬಿದ್ದಂಥ ಬೆಂಕಿಯಿಂದ ಟೆಕ್ಕಿ ಶರ್ಮಿಳಾ ಸಾವನ್ನಪ್ಪಿದ್ದಾರೆ